ಹಲೋ ಗೈಸ್, ನಾನು ಪ್ರವೀಣ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಡೇಟ್ ಬಂದುಬಿಟ್ಟು ಜುಲೈ 27 ಗುರುವಾರದೊತ್ತು ನಿಮಗೆ ಗೊತ್ತಿರೋ ಹಾಗೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿದು ಎಕ್ಸ್ಪೈರಿ ಇರುತ್ತೆ. ಇಲ್ಲಿ ನೋಡಿ, ನನ್ನ ನಿಫ್ಟಿ ಟ್ರೇಡು ರನ್ ಆಗ್ತಾ ಇದೆ. ಓಕೆ, ಈಗ ಟೈಮ್ ಬಂದುಬಿಟ್ಟು ಇಲ್ಲಿ ಬಾಟಮ್ ಕಾರ್ನರಲ್ಲಿ ನೋಡ್ಬೋದು 9:23 ಆಗಿದೆ. ಓಕೆ, ಈಗ ನಂದು ನಿನ್ನೆ ಪೊಸಿಷನಲ್ ಟ್ರೇಡ್ ತೊಗೊಂಡಿದ್ದೆ ಮಾರ್ಕೆಟ್ ಕ್ಲೋಸ್ ಆಗೋದಕ್ಕಿಂತ ಮುಂಚೆ. ಈಗ ಅದಕ್ಕೊಂದು ಅಡ್ಜಸ್ಟ್ಮೆಂಟ್ ಮಾಡಿದ್ದೀನಿ. ಓಕೆ, ಅದನ್ನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಡೇ ಹಿಸ್ಟ್ರಿನಲ್ಲಿ ನೀವು ನೋಡ್ಬೋದು 19,900 ಕಾಲು ಮತ್ತು 20,000 ಕಾಲ್ನ ರೇಷಿಯೋ ಸ್ಪ್ರೆಡ್ ಮಾಡಿದ್ದೀನಿ. 1:4 ಅಂದರೆ 200 ಬೈ ಮಾಡಿದ್ದೀನಿ, 800 ಸೆಲ್ ಮಾಡಿದ್ದೀನಿ. ಓಕೆ, ಇಲ್ಲಿ ನೋಡಿ, ಇದು 20,300 ಇದೆಯಲ್ಲ, ಇದು 800 ಕ್ವಾಂಟಿಟಿ ಬೈ ಮಾಡಿದ್ದೀನಿ. ಏನಕ್ಕೆ ಅಂದರೆ ಇದು ಮಾರ್ಜಿನ್ ಬೆನಿಫಿಟ್ಸ್ಗೋಸ್ಕರ ಬೈ ಮಾಡಿದ್ದೀನಿ. ಓಕೆ, ಇಲ್ಲಿ 90 ಪೈಸೆ ಕೊಟ್ಟು ಬೈ ಮಾಡಿದ್ದೀನಿ. ಓಕೆ, ಈ 90 ಪೈಸೆ ಅಂದರೆ 800 ಕ್ವಾಂಟಿಟಿಗೆ ಆಲ್ಮೋಸ್ಟ್ 750 to 800 ರೂಪೀಸ್ ಕೊಟ್ಟಾಗುತ್ತೆ. ಓಕೆ, ಬೇಸಿಕಲಿ ನಾವು ಏನು ಮಾಡಿದ್ದೀವಿ ಅಂದರೆ ನಿನ್ನೆ ಇರೋ ಪೊಸಿಷನಲ್ ಟ್ರೇಡ್ಗೆ ನಾವು ಇನ್ನೊಂದು ಟ್ರೇಡ್ ಮಾಡಿದ್ದೀವಿ. ಇದು ಅಡ್ಜಸ್ಟ್ಮೆಂಟ್ ಟ್ರೇಡ್ ಆಗಿ ಯೂಸ್ ಆಗ್ತಾ ಇದೆ. ಓಕೆ, ನಾನು ನಿಮಗೆ ನಿನ್ನೆ ಟ್ರೇಡ್ ಏನು ಅಂತ ತೋರಿಸ್ತೀನಿ. ಓಕೆ, ಇಲ್ಲಿ ನೋಡಿ, ಇದು ಬ್ರೋಕನ್ ವಿಂಗ್ ಬಟರ್ಫ್ಲೈ ನಿನ್ನೆ ಇದು ತೊಗೊಂಡಿರೋ ಟ್ರೇಡು. ಓಕೆ, ಇದು ಪೊಸಿಷನಲ್ ಟ್ರೇಡು, ನಿನ್ನೆ ಮಾರ್ಕೆಟ್ ಕ್ಲೋಸ್ ಆಗೋ ಸಮಯದಲ್ಲಿ ತೊಗೊಂಡಿದ್ದೆ. ಓಕೆ, ಇದೇ ಟ್ರೇಡಿಗೆ ನಾನು ಇವತ್ತು ತೊಗೊಂಡಿದ್ದೀನಲ್ಲ, ಇದು ಈ ರೇಷಿಯೋ ಸ್ಪ್ರೆಡ್ ಇದೆಯಲ್ಲ, ಆ್ಯಸ್ ಎನ್ ಅಡ್ಜಸ್ಟ್ಮೆಂಟ್. ಓಕೆ, ಏನಕ್ಕೆ ಅಂದರೆ ಮಾರ್ಕೆಟ್ ತುಂಬ ಮೇಲೆ ಹೋದರೆ ನನಗೆ ಆ ಬ್ರೋಕನ್ ವಿಂಗ್ ಬಟರ್ಫ್ಲೈಯಲ್ಲಿ ಲಾಸ್ ಆಗುತ್ತೆ. ಹಾಗಾಗಿ ನಾನು ಅಡ್ಜಸ್ಟ್ಮೆಂಟ್ ಟ್ರೇಡ್ ಮಾಡಿದ್ದೀನಿ. ಬಟ್ ದ ಥಿಂಗ್ ಇಸ್ ದಟ್ ಈಗ ಮಾರ್ಕೆಟ್ ತುಂಬ ಕೆಳಗಡೆ ಹೋದ್ರೂ ನನಗೆ ಲಾಸ್ ಆಗೋ ಚಾನ್ಸ್ ಇರುತ್ತೆ. ಎಷ್ಟು ಅಂದರೆ ಅಪ್ರಾಕ್ಸಿಮೇಟ್ಲಿ 2,000 ರೂಪೀಸ್ ಲಾಸ್ ಆಗೋ ಚಾನ್ಸ್ ಇರುತ್ತೆ. ಈಗ ನಾವು ಇನ್ನೊಂದು ಅಡ್ಜಸ್ಟ್ಮೆಂಟ್ ಮಾಡಿದ್ದೀವಿ. ಅದೇನು ಅಂದರೆ ರೇಷಿಯೋ ಸ್ಪ್ರೆಡ್ ಇಂಡ್ಯೂಸ್ ಮಾಡಿದ್ದೀನಿ. ಓಕೆ, ಲೈಕ್ ಏನು ಮಾಡಿದ್ದೀನಿ ಅಂದರೆ ಇದರಲ್ಲಿ ಸೆಲ್ ಮಾಡಿದ್ವಲ್ಲ, ಇದರಲ್ಲಿ ಸೆಲ್ ಮಾಡಿರೋದ್ರಲ್ಲಿ 250 ಕ್ವಾಂಟಿಟಿನ ಬೈ ಮಾಡಿದ್ದೀನಿ. ಓಕೆ, ವಾಪಸ್ ಬೈ ಮಾಡಿದ್ದೀನಿ. ಓಕೆ, ಹಾಗೆ 950 ಇದೆಯಲ್ಲ, ಇದರಲ್ಲಿ 500 ಕ್ವಾಂಟಿಟಿನ ಸೆಲ್ ಮಾಡಿದ್ದೀನಿ. ಓಕೆ, ಬೇಸಿಕಲಿ ಇದು ಕಾಸ್ಟ್ಗಾಯಿತು. ಅಂದರೆ ಕಾಸ್ಟ್ ಅಂದರೆ ನನಗೆ ಇದರಿಂದ ಡೆಬಿಟು ಆಗಲಿಲ್ಲ, ಕ್ರೆಡಿಟು ಆಗಲಿಲ್ಲ. ಓಕೆ, ನಾನು ಈ ಅಡ್ಜಸ್ಟ್ಮೆಂಟ್ ಏನಕ್ಕೆ ಮಾಡಬೇಕಾಯಿತು ಅಂದರೆ ಈಗ ಮಾರ್ಕೆಟ್ ಕೆಳಗಡೆ ಹೋಗ್ತಾ ಇದೆ. ಓಕೆ, ಮಾರ್ಕೆಟ್ ಈಗ ಕೆಳಗಡೆ ಹೋಗ್ತಾ ಇದೆಯಲ್ಲ, ನನಗೆ ಮಾರ್ಕೆಟ್ ಸ್ವಲ್ಪ ಮೇಲ್ಗಡೆ ಬಂತು ಅಂತ ಇಟ್ಕೊಳ್ಳಿ. ಈಗಲ್ಲ, ತುಂಬ ಲೇಟರಾಗಿ ಅಂದರೆ ಮಧ್ಯಾಹ್ನದ ನಂತರನೂ 12 ಗಂಟೆ ನಂತರ ಮಾರ್ಕೆಟ್ ಮೇಲ್ಗಡೆ ಬಂದರೆ ಈ ಅಡ್ಜಸ್ಟ್ಮೆಂಟ್ ಇದೆಯಲ್ಲ, ಈ ಅಡ್ಜಸ್ಟ್ಮೆಂಟಿಂದ ನಾನು ಪ್ರಾಫಿಟ್ ಆಗುತ್ತೆ. ಓಕೆ, ಆದರೆ ಮಾರ್ಕೆಟ್ ಈಗಲೇ ಸಡನ್ನಾಗಿ ಈಗ ಒಂದು 100 ಪಾಯಿಂಟ್ಸ್ ರ್ಯಾಲಿ ಕೊಟ್ಬಿಡ್ತು ಅಂದ್ಕೊಳ್ಳಿ. ಈಗ ಮಾಡಿದ್ದೀನಲ್ಲ, ಈ ಅಡ್ಜಸ್ಟ್ಮೆಂಟಿಂದ ನಂಗೆ ತೊಂದರೆ ಆಗೋ ಚಾನ್ಸಸ್ಸು ಇದೆ. ಓಕೆ, ನೋಡಿ, ಇವತ್ತು ಮಾಡಿರೋ ಅಡ್ಜಸ್ಟ್ಮೆಂಟಿಂದ ನನಗೆ ಏನಾಗಿದೆ, 600 ಚಿಲ್ಲರೆ ಲಾಸ್ ಆಗಿದೆ. ಸೊ ಈಗ ಟೈಮ್ ಬಂದುಬಿಟ್ಟು 10:12 ಇಲ್ಲಿ ಬಾಟಮ್ ಕಾರ್ನರಲ್ಲಿ ನೀವು ನೋಡ್ಬೋದು. ಓಕೆ, ಇಲ್ಲಿ ನೋಡಿ, ನಾವು ಈಗ ಏನು ಅಡ್ಜಸ್ಟ್ಮೆಂಟ್ ಮಾಡಿದ್ವಿ ಅಂದರೆ 20,000 ಕಾಲ್ ಇತ್ತಲ್ಲ, ಅದನ್ನು ಕ್ಲೋಸ್ ಮಾಡಿಬಿಟ್ಟು 19,950ಕ್ಕೆ ಮೂವ್ ಮಾಡಿದ್ವಿ. ಓಕೆ, ಅದು ಒಂದು. ಅದರಲ್ಲಿ ಇನ್ನೊಂದು ಏನು ಮಾಡಿದ್ವಿ ಅಂದರೆ 19,900 ಕಾಲು ಮತ್ತು 19,950 ಇದಿದೆಯಲ್ಲ, ಇದ್ರದ್ದು ಒಂದು ಡೆಬಿಟ್ ಸ್ಪ್ರೆಡ್ ಆ್ಯಡ್ ಮಾಡಿದ್ದೀನಿ. ಓಕೆ, ಇದು ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇರ್ಬೋದು. ನಾನು ಆಪ್ಸ್ಟ್ರಾದಲ್ಲಿ ವಿತ್ ಡಯಾಗ್ರಾಮ್ ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಒನ್ಸ್ ದ ಮಾರ್ಕೆಟ್ ಫಿನಿಷಸ್. ಓಕೆ, ಇದು ಮಾರ್ಕೆಟ್ ಫಿನಿಷ್ ಆದಮೇಲೆ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತೋರಿಸ್ತೀನಿ. ಓಕೆ, ಈಗ ನೋಡಿ, ಒಂದು ನಿಮಗೆ ತೋರಿಸ್ತೀನಿ. ಫಸ್ಟ್ ನಾವು ಇನಿಷಿಯಲ್ ಟ್ರೇಡ್ ಏನಿತ್ತು ಅದು ಅಡ್ಜಸ್ಟ್ ಮಾಡಿದ ಮೇಲೆ ಏನಾಯಿತು ಅದನ್ನು ನಾನು ಆ್ಯಡ್ ಮಾಡಿದ್ದೀನಿ ಆಪ್ಸ್ಟ್ರಾದಲ್ಲಿ. ಈಗ ಮಾಡಿದ್ವಲ್ಲ, ಈ ಅಡ್ಜಸ್ಟ್ಮೆಂಟ್ ಇನ್ನೂ ಆ್ಯಡ್ ಮಾಡಿಲ್ಲ, ಅದು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಓಕೆ, ಇಲ್ಲಿ ನೋಡಿ, ಇದು ನಮ್ಮ ಇನಿಷಿಯಲ್ ಟ್ರೇಡ್ ಆಗಿತ್ತು. ನೆನ್ನೆ ಪೊಸಿಷನಲ್ ಟ್ರೇಡ್ ತೊಗೊಂಡಿದ್ವಲ್ಲ, ಇದು ಈ ಥರ ಇತ್ತು. ಓಕೆ, ಅದಾದ ನಂತರ ನಾವು ಇವತ್ತು ಬೆಳಗ್ಗೆ ರೇಷಿಯೋ ಸ್ಪ್ರೆಡ್ ತೊಗೊಳೋದಲ್ಲ, ಅದರಿಂದ ಆ ಟ್ರೇಡ್ ಬಂದುಬಿಟ್ಟು ಈ ಥರ ಕನ್ವರ್ಟ್ ಮಾಡಿದ್ದೀವಿ. ಓಕೆ, ಈಗ ನಾವು ಏನು ಮಾಡಿಫೈ ಮಾಡಿದ್ದೀವಲ್ಲ ಅದನ್ನು ನಿಮಗೆ ಆಪ್ಸ್ಟ್ರಾದಲ್ಲಿ ಹಾಕ್ಬಿಟ್ಟು ನಾನು ಕೊನೆಯಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಇಲ್ಲಿ ನೋಡಿ, ಈಗ ಟೈಮ್ ಬಂದುಬಿಟ್ಟು 11:29 ಆಗಿದೆ. ಮಾರ್ಕೆಟ್ ಇದೆಯಲ್ಲ ಆಲ್ಮೋಸ್ಟ್ 150 ಪಾಯಿಂಟ್ ಕೆಳಗಡೆ ಬಂದಿದೆ. ಓಕೆ, ಈಗ ಮಾರ್ಕೆಟ್ ಎಷ್ಟು ನಡೀತಾ ಇದೆ, 19,729.30 ಆ ರೇಂಜಲ್ಲಿ ನಡೀತಾ ಇದೆ. ಇಲ್ಲಿ ನೋಡ್ಬೋದು. ಓಕೆ, ಸೊ ಈಗೇನಾಗಿದೆ ನಮ್ಮ ಟ್ರೇಡ್ ಒಂದ್ಸತಿ ನೋಡೋಣ. ಇಲ್ಲಿ ನೋಡಿ, ನನಗೆ 1,300 1,400 ಲಾಸ್ ಆಗ್ತಾಯಿದೆ. ಓಕೆ, ಈಗ ಬೇಸಿಕಲಿ ನಮಗೆ 2 ಆಪ್ಷನ್ ಇದೆ. ಒಂದು, ಈಗ ವೆಯ್ಟ್ ಮಾಡೋದು, ಟ್ರೇಡ್ ಮಾರ್ಕೆಟ್ ಸ್ವಲ್ಪ ರಿವರ್ಸ್ ಆಗೋ ತನಕ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಅಡ್ಜಸ್ಟ್ಮೆಂಟ್ ಮಾಡೋದು. ಇಲ್ಲ ಅಂದರೆ ನಾನು ಇದೆಯಲ್ಲ 19,900 ಕಾಲ್ ಇದೆಯಲ್ಲ, ಇದನ್ನು ಕ್ಲೋಸ್ ಮಾಡಿಬಿಟ್ಟು 19,900 ತೊಗೊಂಬಂದರೆ ಏನಾಗುತ್ತೆ ಅಂದರೆ ನನಗೆ ಕೆಳಗಡೆ ಹೋದರೆ 2,000 ರೂಪಾಯಿ ಲಾಸ್ ಆಗುತ್ತಲ್ಲ. ಈ 2,000 ರೂಪಾಯಿ ಲಾಸ್ ಆಗುತ್ತಲ್ಲ, ಆ 2,000ನ ಇಲ್ಲಿ ಕ್ರೆಡಿಟ್ ಆಗುತ್ತೆ ನನಗೆ ಈ ಟ್ರೇಡಲ್ಲಿ. ಓಕೆ, ಇಲ್ಲಿ ನೋಡಿ, ಈಗ ಟೈಮ್ ಬಂದುಬಿಟ್ಟು 12:43 ಆಗಿದೆ. 12:43 ಆಗಿದೆ. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದರೆ 20,300 ನಾವು ಕಾಲ್ನ ಬೈ ಮಾಡಿದ್ವಲ್ಲ, ಎಷ್ಟಕ್ಕೆ 90 ಪೈಸೆಗೆ ಬೈ ಮಾಡಿದ್ವಿ. ಓಕೆ, ಈಗ ನೋಡಿ ಅದು ಎಷ್ಟು ನಡೀತಾ ಇದೆ, 2 ರೂಪಾಯಿ ಚಿಲ್ಲರೆ ನಡೀತಾ ಇದೆ. 2 ರೂಪಾಯಿ 10, 2 ರೂಪಾಯಿ 20 ಪೈಸೆ ತನಕ ಹೋಗಿದೆ. ಓಕೆ, ಸೊ ಬೇಸಿಕಲಿ ಈಗ ಮಾರ್ಕೆಟ್ ಎಷ್ಟು ನಡೀತಾ ಇದೆ, 19,276. ಆಲ್ಮೋಸ್ಟ್ 2,300ಕ್ಕೂ 19,700ಕ್ಕೂ ವ್ಯತ್ಯಾಸ ಎಷ್ಟಿದೆ, 600 ಪಾಯಿಂಟ್ಸ್ ಅವೇ ಇದೆ. ಇದೆಯಲ್ಲ, ಈ ಆಪ್ಷನ್ಸು ಇನ್ನು 2 ಅವರ್ಸಲ್ಲಿ ಎಕ್ಸ್ಪೈರ್ ಆಗ್ತಾ ಇದೆ. ಈಗ 12:45 ಅಂದರೆ ಎಷ್ಟು, 3 ಗಂಟೆಗೆ ಎಕ್ಸ್ಪೈರ್ ಆಗುತ್ತೆ. ಇನ್ನೊಂದು 2.25 ಗಂಟೆ ಅಷ್ಟೇ. ಓಕೆ, ಈಗ ಇದನ್ನು ಯಾರಾದರೂ ಸೆಲ್ ಮಾಡಿದರೆ ಅಂದರೆ 20,300 ಕಾಲ್ನ ಸೆಲ್ ಮಾಡಿದರೆ ಆಬ್ವಿಯಸ್ಲಿ ಇದೆಯಲ್ಲ, ಈ ಪ್ರೀಮಿಯಮ್ ಅವರಿಗೆ ಈಸಿಯಾಗಿ ಸಿಗುತ್ತೆ. ಏನಕ್ಕೆ ಅಂದರೆ ಇನ್ನೆರಡು ಅವರಲ್ಲಿ ಮಾರ್ಕೆಟು ನಿಫ್ಟಿ 600 ಪಾಯಿಂಟ್ ಬರೋದು ಇಲ್ಲ, ಅದಾಗೋದು ಇಲ್ಲ. ಓಕೆ, ಇದೇನಕ್ಕೆ ಆಗ್ತಾ ಇದೆ ಅಂದರೆ ಲೈಕ್ ಮಾರ್ಕೆಟಿಗೆ ಕಂಟಿನ್ಯೂಸ್ ಆಗಿ ಕೆಳಗಡೆ ಹೋಗ್ತಾ ಇದೆಯಲ್ಲ, ಆಲ್ಮೋಸ್ಟ್ 160-170 ಪಾಯಿಂಟ್ ಕೆಳಗಡೆ ಬಂದಿದೆ.
ಈ ಆಪ್ಷನ್ ಬೈಯರ್ ಇದು ಆಪ್ಷನ್ ಸೆಲ್ಲರ್ಸ್ ಇರ್ತಾರಲ್ಲ ಇವನ್ನ ಹೆಡ್ಜಿ ಬೈ ಮಾಡ್ತಾರೆ. ನಾವು ಅದಕ್ಕೆ ಅಲ್ವಾ ಇದನ್ನ ಹೆಡ್ಜಿ ಬೈ ಮಾಡಿದ್ದು 90 ಪೈಸೆಗೆ. ಸೊ ಇದನ್ನ ಹೆಡ್ಜಿ ಬೈ ಮಾಡ್ತಾರಲ್ಲ, ಇದನ್ನು ಮಾಡಿಬಿಟ್ಟು ಈ ಹೈಯರ್ ರೈಟ್ ಇದೆಯಲ್ಲ, ಹೈಯರ್ ಸ್ಟ್ರೈಕ್ಸ್ ಇದೆಯಲ್ಲ 19,750, 700, 800, 800 ಇವನ್ನ ಸೆಲ್ ಮಾಡ್ತಾರೆ. ಈ ಮಾರ್ಜಿನ್ ಬೆನಿಫಿಟ್ಗೋಸ್ಕರ ಬೈ ಮಾಡಿರ್ತಾರೆ. ಈಗ ಇಲ್ಲಿ ಬೈಯರ್ಸೇ ಜಾಸ್ತಿ ಆದರೆ ಸೆಲ್ಲರ್ಸ್ ಇರಲ್ಲ. ಸೊ ಹಾಗಾಗಿ ಏನಾಗ್ತಾ ಇದೆ ಅಂದರೆ ಈ OTM ಇದೆಯಲ್ಲ, ಈ OTM's ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ. ಓಕೆ, ಈಗ ಉದಾಹರಣೆ ನಮ್ಮ ಹತ್ರ ಒಂದು 10 ಲಕ್ಷ ಇದೆ ಅಂತ ಇಟ್ಕೊಳ್ಳಿ. ನಮಗೇನು ಟ್ರೇಡ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಇದೊಂದು 10 ಲಾಟನ್ನು ಸೇಲ್ ಮಾಡಿಬಿಡ್ಬೋದು. 10 ಲಾಟನ್ನು ಸೇಲ್ ಮಾಡಿ ಬಿಟ್ಟರೆ ಫ್ರೀಯಾಗಿ ವಾಟ್ ಎವರ್ 1,000, 1,500 ಎಷ್ಟೋ ಬರುತ್ತಲ್ಲ ಫ್ರೀ ಮನಿ. ಓಕೆ, ಇಲ್ಲಿ ನೋಡಿ ಇವತ್ತು ನನಗೆ 1,900 ಸಮಥಿಂಗ್ ಲಾಸ್ ಆಗಿದೆ. ಓಕೆ, ಬೇಸಿಕಲಿ ವಾಟ್ ಹ್ಯಾಪನ್ಡ್ ಈಸ್ ಮಾರ್ಕೆಟ್ ಇದೆಯಲ್ಲ, ಮಾರ್ಕೆಟ್ ತುಂಬ ಕೆಳಗಡೆ ಹೋಗ್ತಾನೆ ಬಂತು. ಓಕೆ, ನಮ್ಮದು ಇನಿಷಿಯಲ್ ಟ್ರೇಡ್ ಏನಿತ್ತು ಇಲ್ಲಿ ತೋರಿಸ್ತೀನಿ ನೋಡಿ ಇದು ಇನಿಷಿಯಲ್ ಟ್ರೇಡ್ ಇತ್ತು. ಓಕೆ, ಸೊ ನಮಗೆ ಮೇಲ್ಗಡೆ ಬಂದರೆ ಪ್ರಾಫಿಟ್ ಆಗೋದು. ಓಕೆ, ಸೊ ಕೆಳಗಡೆ ಹೋದರೆ ಸ್ಮಾಲ್ ಲಾಸ್ ಇತ್ತು. ಓಕೆ, ಬಟ್ ದ ಥಿಂಗ್ ಇಸ್ ದಟ್ ಇದು ಕೆಳಗಡೆ ಹೋದಾಗ ಯೂಜ್ವಲಿ ಮಾರ್ಕೆಟ್ ಹೆಂಗೆ ಹೋಗುತ್ತೆ ಅಂದರೆ ಸ್ವಲ್ಪ ಕೆಳಗಡೆ ಹೋದಾಗ ಪುಲ್ ಬ್ಯಾಕ್ ಬರುತ್ತೆ. ಓಕೆ, ಸ್ವಲ್ಪ ಇಲ್ಲ ಮೇಲ್ಗಡೆ ಹೋದಾಗಲೂ ಅಷ್ಟೇ ಸ್ವಲ್ಪನಾದ್ರು ಈ ಎಕ್ಸ್ಪೈರಿ ಡೇ ದಿನ ಸ್ವಲ್ಪ ಮೇಲೆ ಕೆಳಗಡೆ ಇರುತ್ತೆ. ಓಕೆ, ಸೊ ಮೈ ಅಸಂಪ್ಷನ್ ವಾಸ್ ಈ ಮಾರ್ಕೆಟ್ ಕೆಳಗಡೆ ಹೋಯ್ತಲ್ಲ, ನಾವು ಇದನ್ನು ಫಾಲೋ ಮಾಡ್ಕೊಂಡೋದ್ವಿ. ಇದನ್ನು ಯಾವ ಥರ ಚೇಂಜ್ ಮಾಡಿದ್ವಿ, ಈ ಥರ ಟ್ರೇಡ್ ಮಾಡಿದ್ವಿ. ಓಕೆ, ಇದರಲ್ಲಿ ಕ್ಲಿಯರಾಗಿ ತೋರಿಸ್ತಾ ಇಲ್ಲ ಯಾಕೆಂದರೆ ಆಲ್ರೆಡಿ 3:30 ಆಗಿದೆಯಲ್ಲ. ಸೊ ಬೇಸಿಕಲಿ ಆ ಟ್ರೇಡನ್ನು ಈ ಥರ ಕನ್ವರ್ಟ್ ಮಾಡಿದ್ವಿ. ಓಕೆ, ಬೇಸಿಕಲಿ ಈ ಥರ ಇತ್ತು. ಸೊ ಈ ರೇಂಜಲ್ಲಿ ಇದೆಯಲ್ಲ ಇದು ಪ್ರಾಫಿಟ್ ಆಯಿತು. ಓಕೆ, ಆದರೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಹೋಗ್ತಾನೆ ಬಂತು, ಕೆಳಗಡೆ ಹೋಗ್ತಾ ಬಂತು. ನಿಮ್ಗೆ ಅದನ್ನು ಚಾರ್ಟಲ್ಲಿ ತೋರಿಸ್ತೀನಿ. ಓಕೆ, ಇಲ್ಲಿ ನೋಡಿ ಇದು 5 ಮಿನಿಟ್ ಚಾರ್ಟು. ಓಕೆ, ಇಲ್ಲಿ ನೋಡಿ ಇವತ್ತು ಡೇ ಹೈ ಬಂದುಬಿಟ್ಟು 867 ಇದೆ. ಓಕೆ, ನಮಗೆ ಓಪನಿಂಗ್ ಇತ್ತಲ್ಲ ಅದು ಒಳ್ಳೆಯದೇ ಆ್ಯಕ್ಚುಲಿ, ಲೈಕ್ ಇನ್ನೊಂದು ಸ್ವಲ್ಪ ಮೇಲ್ಗಡೆ ಹೋಗಿದ್ರೆ ನಮ್ಗೆ ಒಳ್ಳೆ ಪ್ರಾಫಿಟ್ ಆಗೋದು. ಆದರೆ ನೋಡಿ ಇಲ್ಲಿ ಕಂಟಿನ್ಯೂಸ್ ಆಗಿ ಆಲ್ಮೋಸ್ಟ್ 270 ಪಾಯಿಂಟ್ಸ್ ಕೆಳಗಡೆ ಬಂತು. ಓಕೆ, ಈಗೇನು ಮಾಡಿದ್ವಿ, ನಾವು ಮಾರ್ಕೆಟ್ನ ಫಾಲೋ ಮಾಡ್ಕೊಂಡು ಹೋದ್ವಿ. ಓಕೆ, ಸೊ ಬೇಸಿಕಲಿ ಈ ಥರ ಇತ್ತು ಅಂದ್ಕೊಳ್ಳಿ ಟ್ರೇಡು. ಸೊ ಮಾರ್ಕೆಟ್ ಹೋದಾಗೆಲ್ಲ ಈ ಥರ ರೇಷಿಯೋ ಸ್ಪ್ರೆಡ್ನ ರೋಲ್ ಮಾಡ್ಕೊತ ಬಂದ್ವಿ. ಬಟ್ ದ ಥಿಂಗ್ ಇಸ್ ದಟ್ ನಾವು ರೋಲ್ ಮಾಡಿದ್ವಲ್ಲ ಅದು ಡೆಬಿಟಿಂಗ್ ಮಾಡ್ತಿದ್ವಿ, ಅಂದರೆ ನಮ್ಮ ಪಾಕೆಟಿಂದ ನಾವು ದುಡ್ಡು ಕೊಡ್ತಾಯಿದ್ವಿ. ಓಕೆ, ಹಾಗಾಗಿ ಇದು ಮಾರ್ಕೆಟ್ ರಿವರ್ಸೇ ಆಗಲಿಲ್ಲ. ಇಫ್ ಇಟ್ ಈಸ್ ಕ್ರೆಡಿಟ್ ಅಥವಾ ನಾವು ಕ್ರೆಡಿಟ್ ರೇಷಿಯೋ ಸ್ಪ್ರೆಡ್ ಮಾಡಿದರೆ ನಮಗೆ ಪ್ರಾಫಿಟ್ ಆಗಿರೋದು. ಓಕೆ, ನನ್ನ ಅಸಂಪ್ಷನ್ ಏನಿತ್ತು ಇಷ್ಟೊಂದು ಫಾಲ್ ಆಗೋಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ಲೈಕ್ ಇದಿದೆಯಲ್ಲ ನೋಡಿ, ಈ ಝೋನಲ್ಲಿ ಇದು ನಿನ್ನೆ ಲೋ ಇದೆಯಲ್ಲ, ಇಲ್ಲಿದೆ ಸ್ವಲ್ಪ ರಿವರ್ಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ನಾನು ಡೆಬಿಟ್ ರೇಷಿಯೋ ಮಾಡಿದೆ. ಎನಿವೆ ಅದು ಕಂಟಿನ್ಯೂಸ್ ಕೆಳಗಡೆ ಬರ್ತಾ ಹೋಯಿತು. ಹಾಗಾಗಿ ನನಗೆ ಅರೌಂಡ್ ಎಷ್ಟು ನೋಡೋಂತಾನೆ ಅಪ್ರಾಕ್ಸಿಮೇಟ್ಲಿ 2,000 ಅಂತ ಕರಿಬೋದು. ನಂಗೆ 2,000 ರೂಪೀಸ್ ಲಾಸ್ ಆಗಿದೆ. ಓಕೆ, ಐ ಹೋಪ್ ನಿಮ್ಮ ಟ್ರೇಡ್ ಎಲ್ಲ ಚೆನ್ನಾಗಾಗಿದೆ ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.